ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಯಲಹಂಕದ ವಾಯು ನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಇವತ್ತಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಕವರೇಜ್ ಅನ್ನು ಮಾಡಲಾಗ್ತಾ ಇದ್ದು ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಇಂಡಿಯಾ ಪೆವಿಲಿಯನ್ನಿಂದ ಲೈವ್ ರಿಪೋರ್ಟ್ ಅನ್ನು ಮಾಡಿರುವಂತಹ ರಿಪಬ್ಲಿಕ್ ಕನ್ನಡ ತಂಡ ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್. ಇದು ಫೈಟರ್ ಪೈಲಟ್ಗೆ ಅಸಿಸ್ಟೆಂಟ್ ರೀತಿ ಕೆಲಸವನ್ನ ಮಾಡುತ್ತೆ. ಶತ್ರುಗಳ ರಡಾರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. 250 kg ತೂಕದ ಕ್ಷಿಪಣಿ ಸಾಗಣೆ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್ ಇದು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಯಲಹಂಕದ ವಾಯು ನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಇವತ್ತಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಕವರೇಜ್ ಅನ್ನು ಮಾಡಲಾಗ್ತಾ ಇದ್ದು ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಇಂಡಿಯಾ ಪೆವಿಲಿಯನ್ನಿಂದ ಲೈವ್ ರಿಪೋರ್ಟ್ ಅನ್ನು ಮಾಡಿರುವಂತಹ ರಿಪಬ್ಲಿಕ್ ಕನ್ನಡ ತಂಡ ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್. ಇದು ಫೈಟರ್ ಪೈಲಟ್ಗೆ ಅಸಿಸ್ಟೆಂಟ್ ರೀತಿ ಕೆಲಸವನ್ನ ಮಾಡುತ್ತೆ. ಶತ್ರುಗಳ ರಡಾರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. 250 kg ತೂಕದ ಕ್ಷಿಪಣಿ ಸಾಗಣೆ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್ ಇದು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಯಲಹಂಕದ ವಾಯು ನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಇವತ್ತಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಕವರೇಜ್ ಅನ್ನು ಮಾಡಲಾಗ್ತಾ ಇದ್ದು ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಇಂಡಿಯಾ ಪೆವಿಲಿಯನ್ನಿಂದ ಲೈವ್ ರಿಪೋರ್ಟ್ ಅನ್ನು ಮಾಡಿರುವಂತಹ ರಿಪಬ್ಲಿಕ್ ಕನ್ನಡ ತಂಡ ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್. ಇದು ಫೈಟರ್ ಪೈಲಟ್ಗೆ ಅಸಿಸ್ಟೆಂಟ್ ರೀತಿ ಕೆಲಸವನ್ನ ಮಾಡುತ್ತೆ. ಶತ್ರುಗಳ ರಡಾರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ.
250 kg ತೂಕದ ಕ್ಷಿಪಣಿ ಸಾಗಣೆ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್ ಇದು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಯಲಹಂಕದ ವಾಯು ನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಇವತ್ತಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಕವರೇಜ್ ಅನ್ನು ಮಾಡಲಾಗ್ತಾ ಇದ್ದು ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಇಂಡಿಯಾ ಪೆವಿಲಿಯನ್ನಿಂದ ಲೈವ್ ರಿಪೋರ್ಟ್ ಅನ್ನು ಮಾಡಿರುವಂತಹ ರಿಪಬ್ಲಿಕ್ ಕನ್ನಡ ತಂಡ ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್. ಇದು ಫೈಟರ್ ಪೈಲಟ್ಗೆ ಅಸಿಸ್ಟೆಂಟ್ ರೀತಿ ಕೆಲಸವನ್ನ ಮಾಡುತ್ತೆ. ಶತ್ರುಗಳ ರಡಾರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. 250 kg ತೂಕದ ಕ್ಷಿಪಣಿ ಸಾಗಣೆ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಮೊದಲ ಮಾನವರಹಿತ ಫೈಟರ್ ಏರ್ಕ್ರಾಫ್ಟ್ ಇದು.